ಎಲ್ಲರಿಗೂ ನಮಸ್ಕಾರ. ಜ್ಯೋತ್ ಜಾಗೃತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ನಮ್ಮ ಜ್ಯೋತ್ ಜಾಗೃತಿಯ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ನಾವು ಹಿಂದಿನ ಸಂಚಿಕೆಯ ಆರ್ಥಿಕ ಜ್ಯೋತಿಷ್ಯ ಫೈನಾನ್ಸ್ ಅಸ್ಟ್ರಾಲಜಿ ಅನ್ನುವ ವಿಷಯವನ್ನೇನು ವಿಸ್ತಾರವಾಗಿ ಈ ಋಣಬಾಧೆಯನ್ನ ಸಾಲಬಾಧೆಯನ್ನ ಹೊರತರುವ ವಿಷಯವಾಗಿ ಅದರಿಂದ ನಾವೆಲ್ಲ ಹೊರಗೆ ಬರಬೇಕಾದ್ರೆ ಏನೆಲ್ಲ ಮಾಡಬೇಕು, ಪ್ರಾಥಮಿಕವಾಗಿ ನಮ್ಮ ಮನಸ್ಸು, ಬುದ್ಧಿ, ವಿಚಾರ ಶಕ್ತಿಯಲ್ಲಿ ಏನು ದೃಢತೆ ಬೇಕು ಅನ್ನೋದನ್ನು ನಾ ಏನು ನಿಯಂತ್ರಣ ಮಾಡಬೇಕು ಅಂತ ನಾ ಸಲಹೆಗಳನ್ನು ಕೊಟ್ಟಿದ್ದೆ. ಅದಕ್ಕೆ ಸಾಮ್ಯವಾಗಿ ಇವತ್ತಿನ ದಿವಸ ಕೆಲವು ಪರಿಹಾರೋಪಾಯಗಳನ್ನ ಹೇಳ್ತೇನೆ. ಮುಖ್ಯವಾಗಿ ಒಂದು ಮನುಷ್ಯ ಹೆಚ್ಚಿನ ದುಡ್ಡನ್ನ ಸಂಪಾದನೆ ಮಾಡಬೇಕಾದರಾಗ್ಲಿ ಅಥವಾ ಇರುವ ಸಾಲದಿಂದ ಹೊರಗೆ ಬರಬೇಕಾದರಾಗ್ಲಿ ಮುಖ್ಯವಾದದ್ದು ದಾರಿದ್ರ್ಯ. ಏನೋ ಒಂದು ದಾರಿದ್ರ್ಯದಿಂದಲೇ, ಜನ್ಮಾಂತರಿಯ ಪ್ರಾರಬ್ಧದಿಂದಲೇ ಅವನ ಧನ ದಾರಿದ್ರ್ಯ ಬಂದಿರ್ತದೆ. ದುಡ್ಡಿನಿಂದಲೇ ಸುಖ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅನೇಕ ಅವಶ್ಯಕತೆಗಳಿಗೆ ದುಡ್ಡು ಬಹಳ ಮುಖ್ಯ ಆಗ್ತದೆ. ಕಾಂಚನಂ ಕಾರ್ಯ ಸಿದ್ಧಿಂ ಅಂತ ಹೇಳ್ತಾರೆ. ದುಡ್ಡಿನಿಂದಲೇ ಕೆಲಸ ಕಾರ್ಯಗಳು ಆಗ್ತಾವ. ಒಂದು ವಿವಾಹ, ಉದ್ಯೋಗ, ವ್ಯಾಪಾರ ಏನೇ ಬಂದರೂ ಕೂಡ ಸಂತಾನ, ಆಯುಷ್ಯಕ್ಕೆ, ಪ್ರತಿಯೊಂದಕ್ಕೂ, ಆಹಾರಕ್ಕೆ, ಸರಳ ಜೀವನಕ್ಕೆ ದುಡ್ಡು ಅತ್ಯಗತ್ಯ. ಹಿಂದಿನ ಕಾಲದಲ್ಲಿ ಅದು ಎಷ್ಟು ಮುಖ್ಯವಾಗಿತ್ತು ಅನ್ನೋದಕ್ಕಿಂತ ಇವತ್ತಿನ ಕಾಲದಲ್ಲಿ ಬಹಳ ಅಂದ್ರೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಉದರ ನಿಮಿತ್ತವಾಗಿ ಅರ್ಥವನ್ನು ಸಂಪಾದನೆ ಮಾಡ್ತಾ ಇದ್ರು. ಹೊಟ್ಟೆ ಪಾಡಿಗಾಗಿ, ಹೊಟ್ಟೆ ಚೆನ್ನಾಗಿ ತುಂಬಿದ್ರೆ ಸಾಕಪ್ಪ, ಆರೋಗ್ಯವಾಗಿದ್ರೆ ಸಾಕು. ಈ ಉಡುಪು ತುಡುಪುಗಳು, ವೇಷಭೂಷಗಳು, ಇತರೆ ಖರ್ಚುಗಳು ಅಂತ ಹೆಚ್ಚಿರ್ಲಿಲ್ಲ. ಇವತ್ತಿನ ಕಾಲದಲ್ಲಿ ಹೆಂಗದಪ್ಪ ನಮ್ಮ ಪರಿಸ್ಥಿತಿ ಅಂದ್ರೆ, ಹೊಟ್ಟೆಗಾಗಿ ಒಂದು 10 ರೂಪಾಯಿನೂ ಖರ್ಚು ಮಾಡುವುದಿಲ್ಲ ನಾವು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ತುತ್ತು ಅನ್ನ ತಿಂತೀವಿ, ಬಹಳ ಅಂದ್ರೆ ಒಂದು ಭಕ್ರಿನೋ, ಒಂದು ರೊಟ್ಟಿನೋ, ಒಂದು ಚಟ್ನಿನೋ ತಿಂತೀವಿ. ಇತರೆ ಖರ್ಚುಗಳು, ಬ್ರಾಂಡೆಡ್ ಡ್ರೆಸ್ಸಸ್ಗಳು ಬೇಕು, ಬ್ರಾಂಡೆಡ್ ವೆಹಿಕಲ್ಗಳು ಬೇಕು, ಬ್ರಾಂಡೆಡ್ ಮೊಬೈಲ್ಗಳು ಬೇಕು, ಬ್ರಾಂಡೆಡ್ ವಾಚ್ಗಳು ಬೇಕು, ಬ್ರಾಂಡೆಡ್ ಶೂಸ್ಗಳು ಬೇಕು, ಬ್ರಾಂಡೆಡ್ ಸಾಕ್ಸ್, ಬ್ರಾಂಡೆಡ್ ಇನ್ನರ್ವೇರ್ಸ್. ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಎಕ್ಸ್ಪೆಂಡಿಚರ್ಸ್ ಬಹಳ ಅದ. ಅದನ್ನು ಪೂರೈಸುವುದಕ್ಕೋಸ್ಕರ ಗಳಿಸ್ಲಿಕ್ಕತ್ತೇವೆ ಹೊರತಾಗಿ ನಾವು ನಮ್ಮ ಹೊಟ್ಟೆ ಪಾಡಿಗಾಗಿ, ನಮ್ಮ ಆಯುಷ್ಯ ಆರೋಗ್ಯದಕ್ಕಾಗಿ ನಾವು ಗಳಿಸ್ತಾ ಇಲ್ಲ. ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಮೊಬೈಲು, ಹೀಗೆ ದೊಡ್ಡ ದೊಡ್ಡ ಸ್ಥಾನ, ಮಾನ, ಹಿರಿಮೆ, ಗರಿಮೆ ಈ ಒಂದು ನಿಟ್ಟಿನಲ್ಲಿ ಸಂಪಾದನೆ ಹೋಗ್ತಾ ಇದೆ. ಶಿಕ್ಷಣವು ಕೂಡ ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಹಂಗಾಗಿ ನಾನು ಹೇಳುವುದಿಲ್ಲ ಏನಂತಂದ್ರೆ, ಪರಿಹಾರ ಅನ್ನುವುದೇನಪ್ಪಾ ಅಂದ್ರೆ, ನಿಮ್ಮ ಭಗವಂತ ನಿಮ್ಮನ್ನ ಯೋಗ್ಯತೆಗೆ ತಕ್ಕಂಗ ನಿಮ್ಮ ಜಾತಕಾನುಸಾರವಾಗಿ ನಿಮ್ಮ ಫಲರೂಪದಲ್ಲಿ ಒಂದು ಸಂಪಾದನೆ ಅಂತ ಕೊಟ್ಟಿರ್ತಾನೆ. ಅದು ಸಾಕಾಗೋದಿಲ್ಲ. ಯಾಕಂದ್ರೆ ನಾವು ಇರುವಂತ ವಾತಾವರಣ, ಪರಿಸರ ಎಷ್ಟು ಕಲುಷಿತ ಆಗಿದೆ ಅಂದ್ರೆ, ದುಡ್ಡಿದ್ರೆ ಮಾತ್ರ ಮರ್ಯಾದೆ ಅದ, ದುಡ್ಡಿಲ್ಲ ಅಂದ್ರೆ ಏನೂ ಮರ್ಯಾದೆ ಇಲ್ಲ. ದುಡ್ಡು, ಅಧಿಕಾರ ಇವೆರಡಿದ್ರೆ ಅವ ಎಷ್ಟೇ ತಪ್ಪುಗಳನ್ನು ಮಾಡ್ಲಿ, ಪಾಪಗಳನ್ನು ಮಾಡ್ಲಿ, ಅಪರಾಧಗಳನ್ನು ಮಾಡ್ಲಿ, ಎಲ್ಲವೂ ಮನ್ನಿಸಿ ಹೋಗ್ತದೆ. ಒಬ್ಬ ಅಮಾಯಕ, ಒಬ್ಬ ಬಡವ ಏನನ್ನಾದರೂ ತಿಳಿದು ತಿಳಿಯದಪ್ಪ ಆದ್ರೂ ಕೂಡ ದೊಡ್ಡ ಅಪರಾಧ ಅಕ್ಷಮ್ಯ ಆಗ್ಬಿಡ್ತಾವ. ದೊಡ್ಡ ದೊಡ್ಡ ಶಿಕ್ಷೆಗೆ ಗುರಿ ಆಗ್ತಾನೆ, ಅಪವಾದ ಗುರಿ ಆಗ್ತಾನೆ, ಅವಮಾನ ಗುರಿ ಆಗ್ತಾನೆ. ಶ್ರೀಮಂತರು, ದುಡ್ಡು ಇರುವವರು, ಅಧಿಕಾರ ಇರುವವರು ಮಾಡಿದ್ರೆ ದೊಡ್ಡವರು, ದುಡ್ಡಿದ್ದವ್ರು ಮಾಡ್ತಾರ ಅಂತವ್ರು ಹೊಳ್ಳಿ ಮಾತನೂ ಆಡುವುದಿಲ್ಲ, ಹೆದರ್ತೀವಿ. ಇದೆಲ್ಲಕ್ಕೂ ದುಡ್ಡೇ ಕಾರಣವಾದರೆ, ಇವತ್ತಿನ ವಿಷಯ ದುಡ್ಡಾಗಿರೋದ್ರಿಂದ ನಾನು ದುಡ್ಡಿಗೆ ಮಹತ್ವ ಕೊಟ್ಟು ಮಾತ್ರ ಮಾತಾಡ್ತೀನಿ. ಹಾಗಾಗಿ ದುಡ್ಡು ಎಷ್ಟು ಮುಖ್ಯ ಅಂತಂದ್ರೆ, ಯಾರು ಬೇಕಾದ್ರೂ ಸಲಹೆ ಕೊಡ್ತಾರೆ, ಯಾರು ದುಡ್ಡು ಕೊಡೋದಿಲ್ಲ. ಮತ್ತೆ ಏನಾದ್ರು ಒಂದು ಉದ್ದೇಶ ಇಟ್ಕೊಂಡೇ ದುಡ್ಡು ಕೊಡ್ತಾರೆ, ಹೊರತಾಗಿ ನಿಸ್ವಾರ್ಥತೆಯಿಂದ ಕೊಡೋದಿಲ್ಲ. ಹೀಗಾಗಿ ನಾವು ದುಡ್ಡಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ. ಮುಖ್ಯವಾದಂತದ್ದು ದುಡ್ಡನ್ನ ಗಳಿಸಬೇಕಾದ್ರೆ ದಾರಿದ್ರ್ಯನ ವಿರುದ್ಧ ಇರಬೇಕು. ನೀವು ಬೇರೆದವರನ್ನ ನೋಡ್ಬೇಡ್ರಿ. ಯಾರಿಗೊಬ್ಬನಿಗೆ ಲಾಟ್ರಿ ಹೊಡಿತು, ಯಾರಿಗೋ ಅವ್ರ ತಂದೆ ಆಸ್ತಿ ಬಂತು, ಹಿಂದೆಂದೋ ಒಂದು ಆಸ್ತಿ ಮಾರಿ ದುಡ್ಡು ಬಂತು, ಬಹಳ ಅಸಹಜ, ಅದು ಅಗದಿ ದುರ್ಲಭ. ಅದು ಎಲ್ಲೋ ಒಂದು 1000 ಮಂದಿಗೆ ಒಂದು ಮುರುಗ ಆಗ್ತಿರ್ತದ. ನಾ ಪ್ರತಿಯೊಬ್ಬರನ್ನ ಗಣಿತದಲ್ಲಿ ಇಟ್ಕೊಂಡು, ಪ್ರತಿಯೊಬ್ಬರಲ್ಲಿ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಜನಸಾಮಾನ್ಯರನ್ನು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಸಹಜವಾಗಿ ಸಂಪಾದನೆ ಮತ್ತು ಸಾಲವನ್ನ ತೀರಿಸುವ ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದೇನೆ. ಏನೋ ಒಂದ್ ಮಾಡಿದ್ರೆ ಜಾಕ್ಪಾಟ್ ಆಗ್ತದ, ಲಾಭ ಬರ್ತದ, ಹಂಗಾಗ್ತದೆ, ಹಿಂಗಾಗ್ತದೆ, ಇವೆಲ್ಲ ಸುಳ್ಳು ಕತೆ. ನಿಜ ಸತ್ಯ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಯಾವ ಮನುಷ್ಯ ತನ್ನ ಜೀವನಕ್ಕೆ ಬೆಲೆಯನ್ನ ಕೊಡ್ತಾನ, ತನ್ನ ಜೀವನದ ಮಹತ್ವಕ್ಕೆ, ತನ್ನ ಜೀವನದ ಭವಿಷ್ಯಕ್ಕೆ ಮಹತ್ವವನ್ನ ಕೊಡ್ತಾನ, ಅವನಿಗೆ ಮಾತ್ರ ಈ ಪರಿಹಾರ. ಬೆಳಗ್ಗೆ ಬೇಗ ಏಳಬೇಕು, ಮೊದಲನೇ ಪರಿಹಾರ. 8 ಗಂಟೆಗೆ ಎದ್ದೆ, 9 ಗಂಟೆಗೆ ಎದ್ದೆ, ರಾತ್ರಿ ಲೇಟಾಗಿ ಮಲಗಿದೆ, ಏನೇನೋ ಟೆನ್ಷನ್ ಮಾಡ್ಕೊಂಡು ಮಲಗಿದೆ, ಅವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತು, ಇವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ, ಮಾಡಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು, ತ್ರಾಸ್ ಮಾಡ್ಕೊಂಡು, ವ್ಯಸನಗಳನ್ನು ಮಾಡಿ, ದುಶ್ಚಟಗಳನ್ನು ಮಾಡಿ, ದುಡ್ಡುಗಳನ್ನು ಹಾಳು ಮಾಡಿಕೊಂಡು ರಾತ್ರಿ ಮಲಗಿ ಬೆಳಗ್ಗೆ ಲೇಟಾಗಿ ಹೇಳೋದು, ಯಾವುದಕ್ಕೂ ಮಹತ್ವ ಕೊಡದಂಗೆ ಗಡಿಬಿಡಿ ಮಾಡಿ ಟೆನ್ಷನ್ದಾಗಿರೋದು, ಈ ರೀತಿ ಜೀವನ ಮಾಡುವವರಿಗೆ ನಿಶ್ಚಿತವಾಗಿ ಋಣಬಾಧೆಯಲ್ಲೇ ಇರ್ತಾರ. ಋಣಬಾಧೆಯಲ್ಲೇ ಅವರು ಅಂತ್ಯವನ್ನು ಪಡಿತಾರೆ. ಯಾರು ಏನ್ ಬೇಕಾದಾಗ್ಲಿ, ನಾನು ರಾತ್ರಿ ಲಘು ಮಲಗಬೇಕು, ಬೆಳಗ್ಗೆ ನನಗೆ ಜವಾಬ್ದಾರಿ ಬಹಳ ಅದ, ಬೆಳಗ್ಗೆ ನಾ ಬೇಗ ಹೇಳಬೇಕು,
ವಿವಿಧ ವಿಷಯಗಳನ್ನು ಸಂಗ್ರಹ ಮಾಡಬೇಕು. ದೇವರ ಪೂಜೆ ಮುಖ್ಯವಾಗಿ ಯಾರಿಗೆ ಧನ ದಾರಿದ್ರ್ಯ ದೂರ ಆಗಬೇಕು ಅವರು ಮೂರೂ ಸರಿಯಾಗಿ ಮಾಡಬೇಕು. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ನಿತ್ಯ ಕರ್ಮ ಅಂದ್ರೆ ನಿಮ್ಮ ನಿಮ್ಮ ಧರ್ಮದ ಪ್ರಕಾರ ಸಂಧ್ಯಾ ವಂದನೆ, ಲಿಂಗ ಪೂಜೆ, ದೇವರ ನಾಮಸ್ಮರಣೆ, ದೇವರ ಪ್ರಾರ್ಥನೆ, ದೇವರ ಸ್ತುತಿ. ನಿಮ್ಮ ಮನಸ್ಸು, ಇಂದ್ರಿಯ, ಚಿತ್ತ ಶುದ್ಧಿಗಾಗಿ ಸ್ವಲ್ಪ ಸಮಯವನ್ನ ಧ್ಯಾನದ ಕಡೆಗೆ ಕೊಡಬೇಕು, ದೇವರ ಪೂಜೆಗಳಿಗೆ ಕೊಡಬೇಕು, ನಾಮಸ್ಮರಣೆಗಳಿಗೆ ಕೊಡಬೇಕು. ನಿಮ್ಮ ನಿಮ್ಮ ಕುಲದೇವರು, ನಿಮ್ಮ ನಿಮ್ಮ ಮನೆಯ ದೇವರು ಅಂತ ಏನಿರ್ತಾರ, ವಂಶ ಪಾರಂಪರ್ಯವಾಗಿ ಯಾರನ್ನ ನಂಬಿ ನಿಮ್ಮ ಮನೆತನ, ನಿಮ್ಮ ವಂಶ ಇಲ್ಲಿಯವರೆಗೆ ಅವ್ಯಾಹತವಾಗಿ ನಡ್ಕೊಂಡ್ ಬಂದದ, ಆ ದೇವರನ್ನ ಸ್ತುತಿಸಬೇಕು, ಆ ದೇವರ ಪೂಜೆಯನ್ನ ಮಾಡಬೇಕು. ಅದರ ನಂತರ ಪ್ರತಿ ವಾರಕ್ಕೆ, ತಿಂಗಳಿಗೆ ಬರುವಂತಹ ಸಂಕಷ್ಟಿ, ಅಮಾವಾಸ್ಯ, ಹುಣ್ಣಿಮೆ, ಏಕಾದಶಿ ಈ ವೃತ್ತಗಳನ್ನ ಸಾಧ್ಯವಾದಷ್ಟು ಯಾವುದಾದ್ರೂ ಒಂದು ವೃತ್ತವನ್ನ ದೃಢ ಮನಸ್ಸಿನಿಂದ ಆಚರಣೆಯನ್ನ ಮಾಡಬೇಕು. ಅದರಿಂದ ದೃಢತೆ ಬರ್ತದ, ದೃಢ ಮನಸ್ಸು ಬರ್ತದ. ಕಾಮ್ಯ ಉಪಾಸನೆ ಅಂದ್ರೆ ಏನು? ಏನಾದ್ರೂ ನಿಮ್ಗೆ ಬೇಕಪ್ಪ, ನನಗೆ ದುಡ್ಡು ಬೇಕು, ಐಶ್ವರ್ಯ ಬೇಕು, ನೌಕರಿ ಬೇಕು, ಅಧಿಕಾರ ಬೇಕು, ಇದೊಂದು ಟೆಂಡರ್ ಬೇಕು, ಇದೊಂದು ಕಾಂಟ್ರಾಕ್ಟ್ ಬೇಕು, ಈ ಕೆಲಸ ಬೇಕು, ಈಗ ನಾವೇನೊಂದು ಮನಸ್ಸಿನಲ್ಲಿ ಕಾಮನೆ ಇಟ್ಕೋತೇವಲ್ಲ, ಆ ಕಾಮನೆ ಸಿದ್ಧಿ ಆಗಬೇಕಂದಾಗ ಕಾಮ್ಯೋಪಾಸನೆಯನ್ನು ಮಾಡಬೇಕು. ಯಾರು ನಿತ್ಯ ಕರ್ಮವನ್ನ, ನೈಮಿತ್ತಿಕ ಕರ್ಮವನ್ನ ಸರಿಯಾಗಿ ಪಾಲಿಸ್ತಾರ ಅಂತವರಿಗೆ ದೇವರು ಕಾಮ್ಯ ಕರ್ಮದ ಫಲವನ್ನ ಕೊಡ್ತಾನೆ. ನಾ ದಿನನಿತ್ಯ ಏನೂ ಮಾಡೋದಿಲ್ಲ, ನನಗೆ ಕಷ್ಟ ಬಂದಾಗ ಮಾತ್ರ ಸಂಕಟದಲ್ಲೇ ವೆಂಕಟರಮಣ ಅಂತೀನಿ ಅಂತ ಹೇಳಿ ನಾನು ಯಾವತ್ತೋ ಒಂದ್ ದಿವಸ ದೇವರನ್ನ ಸ್ತುತಿಸಿದಾಗ ಫಲ ಸಿಗೋದಿಲ್ಲ. ಆಮೇಲೆ ಏನ್ ಹೇಳುತ್ತಪ್ಪ ಅಂದ್ರೆ, ಎಷ್ಟು ದೇವ್ರ ಪೂಜೆ ಮಾಡಿದ್ರೆ ಏನ್ ಬಿಡ್ರಿ, ಏನ್ ಫಲ ಸಿಗಂಗಿಲ್ಲ. ಎಷ್ಟು ಮಾಡಿದೆ ಗೊತ್ತೇನ್ರ, ನಾ ಜಪ ಮಾಡದೆ, ದಾನ ಮಾಡದೆ, ಹೋಮ ಮಾಡದೆ, ಪೂಜೆ ಮಾಡದೆ, ಏನಾತ್ರಿ ಏನ್ ಆಗ್ಲೇ ಇಲ್ಲ. ಆ ಜ್ಯೋತಿಷ್ಯಗಳು, ಆ ಜೋಯಿಸರು ಏನೇನೋ ಹೇಳ ಖರ್ಚು ಮಾಡಿಸಿದ್ರು, ಉಲ್ಟಾ ನಾ ಸಾಲಕ್ಕೆ ಬಿದ್ದೆ, ಏನ್ ಕೆಲಸನ ಆಗ್ಲಿಲ್ಲ. ಇಂಥ ಅಪವಾದಗಳನ್ನ ನಾವು ಹೊಳ್ಳಿ ಧರ್ಮದ ಮೇಲೆ, ಶಾಸ್ತ್ರದ ಮೇಲೆ ಕೊಡುವಂತ ಅನಿವಾರ್ಯತೆ ಬರ್ತದೆ. ಇವೆಲ್ಲ ಯಾವಾಗ ಅಂದ್ರೆ ನಮ್ಮಲ್ಲೇ ಕೊರತೆ ಇದ್ದಾಗ, ಅದಕ್ಕೆ ಪಾತ್ರ ಶುದ್ಧಿ, ಪಾತ್ರತ್ವ ಶುದ್ಧಿ ಅಂತ ಕರಿತೀವಿ ನಾವು. ನಮ್ಮಲ್ಲೇ ದೋಷಗಳನ್ನು ಇಟ್ಟುಕೊಂಡು ಸರಿಯಾಗಿ ಪರಿಹಾರಗಳನ್ನು ನಾವು ಮಾಡದೇ ಇದ್ದಾಗ ಈ ದೋಷಗಳು ಬರ್ತಾವೆ. ಬೆಳಗ್ಗೆ ಬೇಗ ಏಳುವುದು, ರಾತ್ರಿ ಲಘು ಮಲಗುವುದು, ಇದು ಮೊದಲನೇ ಪರಿಹಾರ. ಇದರಿಂದ ದಾರಿದ್ರ್ಯ ನಿವೃತ್ತಿ ಆಗ್ತದೆ. ಸೂರ್ಯ ಉದಯವಾಗುವ ಪೂರ್ವದಲ್ಲೇ ನಾವು ಹೇಳಬೇಕು. ಏನ್ ಮಾಡ್ಬೇಕ್ರಿ? ಮಾಡಬೇಕು ದೇವರ ಸ್ತುತಿ, ನಾಮಸ್ಮರಣೆಯನ್ನು ಮಾಡಿ ಬೇಗ ಬೆಳಗ್ಗೆ ಎದ್ದು ನಿಮ್ಮ ಮಕ್ಕಳ ಕಾಳಜಿ, ಹೆಂಡತಿಯ ಕಾಳಜಿ, ಕುಟುಂಬದ ಕಾಳಜಿ, ಹಿರಿಯರ ಕಾಳಜಿ ಎಲ್ಲ ಕಾಳಜಿ ಮಾಡಬೇಕು. ದೊಡ್ಡವರ ಕಾಳಜಿಯನ್ನ ಮಾಡುವುದರಿಂದ, ದೊಡ್ಡವರ ಸೇವೆಯನ್ನ ಮಾಡುವುದರಿಂದ, ಮಕ್ಕಳಿಗೆ ಪ್ರೀತಿ ವಿಶ್ವಾಸವನ್ನ ತೋರಿಸುವುದರಿಂದ, ಶುಶ್ರೂಷೆ ಮಾಡುವುದರಿಂದ ಮನಸ್ಸು ನಿರಾಳ ಆಗ್ತದೆ. ಒಂದೇನು ಆತ್ಮವಿಶ್ವಾಸ, ಒಂದು ಧೈರ್ಯ ಬರ್ತದೆ. ಆ ನಿಮ್ಮ ಮುಖದ ಮೇಲಿರತಕ್ಕಂತಹ ಆ ದರಿದ್ರತನ ಹೋಗ್ತದೆ, ಒಂದು ಒಳ್ಳೆ ಕಾಂತಿ, ಕಳೆ ಬರ್ತದೆ. ಅದರಿಂದ ದುಡ್ಡು ತಾನೇ ನಿಮ್ಮನ್ನ ಆಕರ್ಷಣೆ ಮಾಡ್ತದೆ. ಎಲ್ಲಿಂದಾದ್ರೂ ಧನಾಕರ್ಷಣೆ ಆಗ್ತದೆ. ನಿಮ್ಮ ಅವಶ್ಯಕತೆಗೆ ಸರಿಯಾದ ಸಮಯಕ್ಕೆ ದುಡ್ಡು ಹುಡ್ತದೆ, ಎಲ್ಲಿಂದಾದ್ರೂ ದುಡ್ಡು ಬರ್ತದೆ. ಸಾಲವನ್ನ ತೀರಿಸುವುದಕ್ಕೆ ಮತ್ತೊಂದು ಸಾಲ ಮಾಡುವುದು ಪರಿಹಾರ ಅಲ್ಲ, ಆ ಸಾಲಕ್ಕೆ ಸಂಪಾದನೆ ಪರಿಹಾರ. ಹಂಗಾಗಿ ಮನುಷ್ಯ ಸಂಪಾದನೆ ಕಡೆ ಗಮನ ಕೊಡಬೇಕು. ಅನವಶ್ಯಕ ವಿಷಯ ಚಿಂತನೆ ಮಾಡೋದನ್ನ ಬಿಡಬೇಕು. ಅಲ್ಲಿ ಓಡಾಡದೆ, ಇಲ್ಲಿ ಓಡಾಡದೆ, ಸಮಯ ವ್ಯರ್ಥ ಮಾಡದೆ, ಸಮಯ ಹಾಳು ಮಾಡದೆ, ಅವ್ರು ಹಂಗೆ ಹೇಳ್ತಾರಂತ ಅವ್ರು ಹೇಳೋದಕ್ಕೆ ಕೇಳ್ಕೊಂಡು ಹೋದೆ, ಇವ್ರು ಹಿಂಗೆ ಹೇಳ್ತಾರ ಇವ್ರು ಕೇಳ್ಕೊತ ಹೋದೆ ಅಲ್ಲ. ನೀನು ದುಡ್ಡನ್ನ ಗಳಿಸ್ಲಿಕ್ಕೆ ಏನು ಬೇಕೋ ಸೀರಿಯಸ್ ಆಗಿ ಪ್ರತಿನಿತ್ಯ ನಿನ್ನ ಕೆಲಸ, ನೌಕರಿ, ಉದ್ಯೋಗವನ್ನು ಹೊರತುಪಡಿಸಿ ಬೇರೆ ವಿಷಯದಲ್ಲಿ ಆಸಕ್ತಿಯನ್ನು ತಗೊಂಡು, ಜ್ಯೋತಿಷ್ಯರ ಸಲಹೆಯನ್ನು ತಗೊಂಡು, ದೈವಜ್ಞರ ಸಲಹೆಯನ್ನು ತಗೊಂಡು ಆ ಕ್ಷೇತ್ರದಲ್ಲಿ ನೀನು ಪ್ರಯತ್ನವನ್ನ ಮಾಡಿದರೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿನಗೆ ಜಯ ಪ್ರಾಪ್ತಿ ಆಗ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಬೆಳಗ್ಗೆ ಬೇಗ ಎದ್ದು ದೇವರ ಸ್ತುತಿಯ ನಾಮಸ್ಮರಣೆ, ಕುಲದೇವರ ಸ್ತುತಿಯ ನಾಮಸ್ಮರಣೆಯನ್ನು ಮಾಡಿ, ದೊಡ್ಡವರ ಸೇವೆ, ಚಿಕ್ಕ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸವನ್ನ ಮಾಡುವುದರಿಂದ ನಿನಗೆ ಸಹಾಯ ಆಗ್ತದೆ. ಇನ್ನು ಕಾಮ್ಯ ಉಪಾಸನಾ ವಿಧಾನದಲ್ಲಿ ಎರಡನೇ ವಿಶೇಷವಾಗಿ ಏನಂದ್ರೆ, ಕಾಮ್ಯ ಉಪಾಸನೆಯ ವಿಧಾನದಲ್ಲಿ ನಮ್ಗೆಲ್ಲರಿಗೂ ತಿಳಿದ ಹಾಗೆ ಧನಾಕರ್ಷಣೆಯನ್ನು ಮಾಡುವುದಕ್ಕಾಗಿ ಕುಬೇರ ಇದ್ದಾನ, ಮಹಾಲಕ್ಷ್ಮಿ ಇದ್ದಾಳ, ವಿಘ್ನ ನಿವಾರಣೆಗಾಗಿ ಗಣಪತಿ ಇದ್ದಾನ, ಹೀಗೆ ಅನೇಕ ದೇವತೆಗಳಿದ್ದಾರೆ. ದೈವಜ್ಞರ ಮಾರ್ಗದರ್ಶನದಂತೆ ಧನಾಕರ್ಷಣ ಯಂತ್ರಗಳನ್ನ ಅಥವಾ ಬೇರೆ ಬೇರೆ ವಿವಿಧ ದೇವರ ವೃತ್ತಗಳನ್ನ ಹಿಡಿದುಕೊಂಡು ಒಂದು ವಾರನೋ, ಒಂದು ತಿಂಗಳು, 6 ತಿಂಗಳು, 3 ತಿಂಗಳು ಆ ದೇವರ ಜಪವನ್ನ ಇಂತಿಷ್ಟು ಜಪ, ಇಂತಿಷ್ಟು ಸ್ತುತಿಯನ್ನ ಮಾಡೋದ್ರಿಂದ ಪರಿಹಾರ ಆಗ್ತದೆ. ಯಾವ ದಶಾ ನಡೀತಾ ಇರ್ತದ, ನಿಮ್ಮ ದುಡ್ಡಿಗೆ ಸಂಬಂಧಪಟ್ಟಂತ ವಿಷಯಕ್ಕೆ ಯಾವ ರತ್ನದ ಕೊರತೆಯಿಂದಾಗಿ ವಿಚಾರ ಶಕ್ತಿ, ಆಲೋಚನಾ ಶಕ್ತಿ, ವಿವೇಚಾತ್ಮಕ ಶಕ್ತಿಗೆ ನಿಮ್ಮ ದೇಹದಲ್ಲಿ ಕೊರತೆಯ ನ್ಯೂನ್ಯತೆ ಇರ್ತದೋ ಅದರ ಸಿದ್ಧಿಗಾಗಿ ಅಂತ ರತ್ನಗಳನ್ನ ಧಾರಣೆ ಮಾಡೋದ್ರಿಂದ ಆ ಕೆಟ್ಟು ವಿಚಾರಗಳು, ತಪ್ಪು ವಿಚಾರಗಳು, ದುಡುಕುವಿಕೆಗಳು, ಮತ್ತೊಬ್ಬರ ಮಾತಿಗೆ ಒಳಗಾಗಿ ದುಡ್ಡನ್ನು ಕಳೆದುಕೊಳ್ಳುವಂಥದ್ದು, ಸಮಯ ವ್ಯರ್ಥ ಮಾಡಿಕೊಳ್ಳುವಂಥದ್ದು, ಇಂತಹ ದುಸ್ಥಿತಿ ನಿಮಗೆ ಪ್ರಧಾನವಾಗುವುದಿಲ್ಲ. ಹೀಗೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡುವುದರಿಂದ, ಆಲಸ್ಯವನ್ನ ದೂರ ತಳ್ಳುವುದರಿಂದ, ನಿಮ್ಮ ಸಮಯವನ್ನ ಕೇವಲ ಸಂಪಾದನೆ ಮತ್ತು ಕುಟುಂಬಕ್ಕೆ ಸೀಮಿತವಾಗಿಡುವುದರಿಂದ, ಯೋಚನೆ ಮಾಡಿ ನೋಡ್ರಿ, ನಾವು ಎಷ್ಟು ಸಮಯವನ್ನ ವ್ಯರ್ಥ ಮಾಡ್ತೀವಿ. ಟೆನ್ಷನ್ ಆಗ್ಯದ ಅಂತ ಹೇಳಿ, ತ್ರಾಸ ಆಗ್ಯದ ಅಂತ ಹೇಳಿ ಏನೇನೋ ದುಶ್ಚಟಗಳನ್ನು ಮಾಡ್ತೀವಿ, ಯಾರ್ಯಾರಿಗೂ ಅವಲಂಬಿಸ್ತೀವಿ. ನಮ್ಮ ಕೆಲಸವನ್ನು ಬಿಟ್ಟು ಮಂದಿ ಕೆಲಸ ಮಾಡ್ಕೋತ ಅಡ್ಡಾಡ್ತೀವಿ, ಮತ್ತೊಬ್ರಿಗೆ ಕೈಕಾಲು ಚಾಚ್ತೀವಿ, ಅವ್ರಿಗೆ ತಲೆ ಬಾಗ್ತೀವಿ, ಅದಕ್ಕೇನೋ ಅಂತಾರಲ್ಲ ಬಕೆಟ್ ಹಿಡಿಯೋದು ಅಂತಾರಲ್ಲ, ಹಂಗೇನೋ ಮಾಡ್ತೀವಿ. ಅವೆಲ್ಲ ಮಾಡಬಾರ್ದು. ನಾನು ದೃಢನಾಗಿ
ನನ್ನಲ್ಲಿ ಒಂದೇನಾದ್ರೂ ವಿಶೇಷತೆಯನ್ನು ಹುಟ್ಟಿಸಿಕೊಂಡು ನಾನು ಸಂಪಾದನೆ ಮಾಡಿದಾಗ ಮಾತ್ರ ಧನ ದಾರಿದ್ರ್ಯ ನಿವೃತ್ತಿ ಆಗ್ತದ, ಧನಾಕರ್ಷಣೆ ಆಗ್ತದ. ಲಕ್ಷ್ಮಿ ಬಹಳ ಚಂಚಲೆ. ದೊಡ್ಡ ದೊಡ್ಡ ಸಾಮ್ರಾಜ್ಯ ನಶಿಸಿ ಹೋಗ್ಯಾವ, ಬೇಕಾದಷ್ಟು ಶ್ರೀಮಂತ ಸರ್ವನಾಶ ಆಗೋಗ್ಯಾರ. ದುಡ್ಡು ಅಸ್ಥಿರವಾದಂತ ವಸ್ತು, ವಿದ್ಯೆ ಮಾತ್ರ ಸ್ಥಿರ, ದುಡ್ಡಲ್ಲ. ಹಂಗಾಗಿ ಬಹಳ ಚಂಚಲೆ ಅವಳು. ಇಷ್ಟು ಸೂಕ್ಷ್ಮ ಅಂದ್ರ ಅವಳಿಗೆ ಬಹಳ ಮರ್ಯಾದೆ ಕೊಡ್ಬೇಕು. ಲಕ್ಷ್ಮಿಗೆ ಬಹಳ ಪ್ಲೀಸಿಂಗ್ ಮಾಡ್ಬೇಕು. ಆ ಲಕ್ಷ್ಮಿಯನ್ನ ಒಟ್ಟು ನಾವು ಅವಮರ್ಯಾದೆ ಮಾಡಬಾರದು. ಅವಮರ್ಯಾದೆ ಅಂದ್ರೆ ಬೇಕಾಬಿಟ್ಟಿ ಖರ್ಚು ಮಾಡೋದು, ಬೇಡದೇ ಇರುವಂತ ವಸ್ತುಗಳಿಗೆ ಖರ್ಚು ಮಾಡೋದು. ಇವತ್ತು ಯಾಕೆ ನಮ್ಮ ದಾರಿದ್ರ್ಯತೆ ಬಂದದ? ಯಾಕೆ ಇವತ್ತು ನಮ್ಮ ಯುವಕರಲ್ಲಿ ಸಾಕಷ್ಟು ಸಾಲಬಾಧೆ ಬಂದದ? ಸಾಲ ಇಲ್ಲದೆ ಇರುವಂತ ವ್ಯಕ್ತಿನೇ ಇಲ್ಲದೆ ಇರುವಂತ ಸ್ಥಿತಿ ಯಾಕೆ ಬಂದದ ಅಂದ್ರೆ ಪಾಶ್ಚಾತ್ಯರು ಕಲಿಸಿಕೊಟ್ಟಂತ ರೀತಿ ನೀತಿಯಿಂದ ಹಿಂಗಾಗ್ಯದ. ಭಾರತೀಯ ಸಂಸ್ಕೃತಿ ಹಿಂಗಿಲ್ಲ. ಹಿಂದೆ ಭಾರತೀಯರು ಹಾಗಿರ್ಲಿಲ್ಲ. ನಮ್ಮ ಗುರುಕುಲದಲ್ಲಿ ಈ ತೀರ ಕಲಿಸ್ಕೊಡ್ತಿರ್ಲಿಲ್ಲ, ಪಾಠಶಾಲೆಗಳಲ್ಲಿ ಹೇಳ್ಕೊಡ್ತಿರ್ಲಿಲ್ಲ. ಹಾಗಾಗಿ ನಾವು ಋಣಾತ್ಮಕ ಬಾಧೆಯಿಂದ ಹೊರಗೆ ಬರಬೇಕಾದ್ರೆ ಆಲಸ್ಯ, ದಾರಿದ್ರ್ಯ ದೂರ ಆಗ್ಬೇಕು. ನಾವು ಸಮಯಕ್ಕೆ ಮಹತ್ವವನ್ನು ಕೊಡಬೇಕು. ಹಿರಿಯರಲ್ಲಿ ಸ್ನೇಹ, ಪ್ರೀತಿ, ಗೌರವ, ಸೇವಾ ಮನೋಭಾವ, ಸಣ್ಣವರಲ್ಲಿ ಪ್ರೀತಿ, ವಿಶ್ವಾಸವನ್ನ, ಹೀಗೆ ಕುಟುಂಬದ ಬಗ್ಗೆ ಕಾಳಜಿಯನ್ನ, ದೇವರ ಉಪಾಸನೆಯನ್ನ, ಪ್ರತಿಯೊಂದನ್ನು ಹಂತ ಹಂತವಾಗಿ ಮಾಡಿದಾಗ ಏನೋ ಒಂದು ಧೈರ್ಯ ಇರ್ತದೆ, ಒಂದು ವಿಶ್ವಾಸ ಇರ್ತದ. ನೆಗೆಟಿವ್ ಎನರ್ಜಿ, ನೆಗೆಟಿವ್ ವಿಚಾರಗಳು ಬರುವುದಿಲ್ಲ, ಅಧೈರ್ಯ ಆಗೋದಿಲ್ಲ. ಮತ್ತೆ ದುಂದು ವೆಚ್ಚಗಳಾಗುದಿಲ್ಲ. ಚಟಗಳನ್ನು ಮಾಡಿ, ವ್ಯಸನಗಳನ್ನು ಮಾಡಿ ದುಂದು ವೆಚ್ಚಗಳನ್ನ ಆಗುದಿಲ್ಲ. ಯಾರು ನಮಗೆ ಒಪ್ಪಿಗೆ ಹಾಕೋದಿಲ್ಲ. ಯಾಕಂದ್ರೆ ಕಷ್ಟ ಕಾಲದಲ್ಲಿದ್ದಾಗ ನಿಮ್ಮ ದುರುಪಯೋಗ ತಗೊಳ್ಳೋ ಬಹಳ ಮಂದಿ ಇರ್ತಾರ. ನಿಮಗೆ ಕಷ್ಟ ಆದಂತ ಯಾರಿಗಾರ ಗೊತ್ತಾದ್ರೆ, ನೀವು ತ್ರಾಸಿದ್ದೀರಿ ಅಂತ ಗೊತ್ತಾದ್ರೆ, ನೀವೇನ್ ಮಾಡ್ಲಿಕ್ಕೂ ತಯಾರಿದ್ದೀರಿ ಅಂತ ಗೊತ್ತಾದಾಗ ನಿಮ್ಮನ್ನು ದುರುಪಯೋಗ ಪಡಿಸೋರು ಹಂತ ಹಂತದಲ್ಲಿ ಕಾಯ್ತಾ ಇರ್ತಾರೆ. ಅದು ಅವ್ರ ತಪ್ಪಲ್ಲ, ನಿಮ್ಮ ತಪ್ಪದು. ನೀವು ಅವರು ಅವಕಾಶ ಕೊಟ್ಟಂಗ ಆಗ್ತದೆ. ಹಂಗಾಗಿ ಈ ಜ್ಯೋತಿಷ್ಯ ಜಾಗೃತಿಯ ಈ ಒಂದು 3ನೇ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ನಾವು ಹೇಳುವುದೇನಾದರೆ, ನಿತ್ಯ ಕರ್ಮಗಳನ್ನ ಮಾಡಲೇಬೇಕು. ನಿತ್ಯದಲ್ಲಿ ದೇವರ ನಾಮಸ್ಮರಣೆ ಬಿಡ್ಲೇಬಾರದು. ಫಲ ಸಿಗ್ಲಿ ಬಿಡ್ಲಿ, ದುಡ್ಡು ಬರ್ಲಿ ಬಿಡ್ಲಿ, ಬಿಡಬಾರದು. ಅದು ದೇವರ ಪರೀಕ್ಷೆ. ನೈಮಿತ್ತಿಕ ಉಪಾಸನೆಯನ್ನು ಮಾಡಬೇಕು. ಅದಾದ ಮೇಲೆ ನೀವೇನಾದ್ರೂ ಬಯಸಿದರೆ, ಬೇಡಿದರೆ, ದೇವರ ಸ್ತುತಿಯನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವ. ಇಲ್ಲ ಅಂದ್ರೆ ಆಗೋದಿಲ್ಲ. ಮುಖ್ಯವಾದದ್ದು ಬೆಳಗ್ಗೆ ಬೇಗ ಏಳಬೇಕು, ರಾತ್ರಿ ಬೇಗ ಮಲಗಬೇಕು. ಇವೆಲ್ಲಗಳನ್ನು ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ರೆ 2ನೇ ಹಂತವಾಗಿ ಮತ್ತು ಒಂದ್ ಸ್ವಲ್ಪ ನಮಗೆ ಧನ ದಾರಿದ್ರ್ಯ ದೂರ ಆಗ್ತದೆ, ಸ್ವಲ್ಪ ಧನಾಕರ್ಷಣೆ ಆಗ್ತದೆ. ಎಂದಿಗೂ ಸಿಗದಿರುವಂತ ಕೆಲಸ ಸಿಗ್ತದೆ, ಯಾವತ್ತಿಗೂ ಬರದೇ ಇರುವಂತ ದುಡ್ಡು ಬರ್ಲಿಕ್ಕೆ ಶುರು ಆಗ್ತದೆ. ನಿಮ್ಮ ಅನುಭವದಲ್ಲೇ ಆಗ್ತದೆ. ಇದನ್ನ ನೀವು ಮಾಡಿ ನೋಡ್ರಿ, ನಿಮ್ಮ ಅನುಭವದಲ್ಲೇ ಆಗ್ತದೆ. ಯಾಕೆ ಇದನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಜೀವನ ಶಾಸ್ತ್ರ ಅಂತ ನಾವೇನು ಕರಿತೀವಿ, ಆ ಜೀವನ ಏನ್ ಹೇಳ್ತದ ನಮ್ಗ ಅಂತಂದ್ರ, ನಿನ್ನಲ್ಲಿರುವ ಕೊರತೆ, ನಿನ್ನಲ್ಲಿರುವ ನ್ಯೂನ್ಯತೆ, ನಿನ್ನಲ್ಲಿರುವ ದೋಷ, ನಿನ್ನಲ್ಲಿರುವಂತ ಮೂರ್ಖತನ ಅವೆಲ್ಲವೂ ಹೊರಗೆ ಹೋಗ್ಬೇಕು ಅಂದ್ರೆ ಈ ವಿಧಾನ ಅವಶ್ಯಕ. ದೇವರ ಸ್ತುತಿ, ನಾಮಸ್ಮರಣೆ, ಏಕಾಗ್ರತೆ, ದಾರಿದ್ರ್ಯ ದೂರ ಮಾಡ್ಕೊಳ್ಳೋದು, ಆಲಸ್ಯ ದೂರ ಮಾಡ್ಕೊಳ್ಳೋದ್ರಿಂದ ನಿನ್ನಲ್ಲಿರೋ ಕೊರತೆ ನಿನಗೆ ಕಾಣ್ತದ, ನಿನ್ನಲ್ಲಿರೋ ನ್ಯೂನ್ಯತೆ ನಿನಗೆ ಕಾಣ್ತದ, ನಿನ್ನಲ್ಲಿರೋ ದೋಷ ನಿನಗೆ ಕಾಣ್ತದ. ನನ್ನಲ್ಲಿರೋ ನ್ಯೂನ್ಯತೆ, ನನ್ನಲ್ಲಿರೋ ದೋಷ ಗೊತ್ತಾಗ್ಬಿಟ್ರೆ ನಾನು ಸರಿ ಹೋಗ್ತೀನಿ. ನನಗೆ ಬೇಕಾಗಿದ್ದ ನನಗೆ ಸರಿಯಾದ ಸಮಯಕ್ಕೆ ಸಿಗ್ತದ. ಒಂದು ವಾಹನ ಓಡ್ತಾ ಇಲ್ಲ, ಅದರಲ್ಲಿ ಏನೋ ನ್ಯೂನ್ಯತೆ ಅದ, ಇಂಜಿನ್ ಅಲ್ಲೋ ಮತ್ತೊಂದ್ರಲ್ಲೋ ಮುಗ್ದರಲ್ಲೋ, ಅದನ್ನ ಗುರುತಿಳಿದು ಅದನ್ನ ಸರಿಪಡಿಸಿದ್ರೆ ವಾಹನ ಮುಂದೆ ಹೋಗ್ತದೆ. ಹಂಗ ಜೀವನನೂ ನಿಂತು ಹೋಗಿರ್ತದೆ ಎಲ್ಲೋ ಒಂದ್ ಕಡೆ ದುಡ್ಡಿನ ವಿಷಯವಾಗಿ. ಅದೇನು ಅಂತ ನಾವು ತಿಳ್ಕೊಬೇಕಾದ್ರೆ ಇವೆಲ್ಲವನ್ನು ಆಚರಿಸಲೇಬೇಕಾಗ್ತದೆ. ತಾನ ಸರಿ ಹೋಗೋದಿಲ್ಲ. ಅದು ಒಂದು ಗಾಡಿ ಕೆಟ್ಟಾಗ ಅದು ಸರಿಯಾಗಿ ಒಬ್ಬ ಮೆಕ್ಯಾನಿಕ್ ಎಲ್ಲ ಹೆಂಗ್ ಪರಿಶೀಲನೆ ಮಾಡಿ, ಇದು ಕೆಟ್ಟದ್ರೆ ಇದು ರಿಪ್ಲೇಸ್ ಮಾಡ್ಬೇಕು, ಇದು ಹಿಂಗ್ ಮಾಡ್ಬೇಕು, ಇದನ್ನ ಸರಿಪಡಿಸ್ಬೇಕು, ಒಂದು ವಿಚಾರ ಮಾಡಿ ಸಮಯ ತಗೊಂಡು ಹೆಂಗ್ ಸರಿಪಡಿಸ್ತಾನ, ಆಮೇಲೆ ಅದ್ ಹೆಂಗ್ ಗಾಡಿ ಸರಿ ಹೋಗ್ತದೆ. ಸರಿ ಹೋದ್ಮೇಲೂ ಕೂಡ ಸೂಕ್ಷ್ಮವಾಗಿ ಓಡಿಸ್ರಿ, ಮತ್ ಹಿಂಗ್ ತಪ್ಪ ಆಗ್ಬಾರ್ದು, ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, ಸ್ಪೀಡ್ ಓಡಿಸ್ಬೇಡ್ರಿ ಎಲ್ಲ ಹೇಳ್ಕೊಡ್ತಾನ ಅವ. ಹಂಗ ನಮ್ ಜೀವನ ದುಡ್ಡಿನ ವಿಷಯ ನಮ್ಗ ಲಕ್ಷ್ಮಿ ಬಹಳ ಚಂಚಲೆ. ಅವಳಿಗೆ ಬಹಳ ಮರ್ಯಾದೆ ಕೊಡಬೇಕು, ಬಹಳ ಗೌರವ ಕೊಡಬೇಕು, ಬಹಳ ಮಹತ್ವ ಕೊಡಬೇಕು. ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡ್ತಾಳಾಕಿ. ಎಷ್ಟೇ ಶ್ರೀಮಂತರ ಇರ್ರಿ, ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾಳ, ಬಿಡುದಿಲ್ಲ, ನಿಮಗೆ ಇರುವುದಿಲ್ಲ ಆಕಿ ನಿಮ್ಮ ಹತ್ರ. ಹಂಗಾಗಿ ಬಡವರಾಗ್ಲಿ, ಶ್ರೀಮಂತರಾಗ್ಲಿ, ವಿದ್ಯಾವಂತರಾಗ್ಲಿ, ಅವಿದ್ಯಾವಂತರಾಗ್ಲಿ, ಕೃಷಿಕರಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ನೌಕರಿ ಮಾಡೋರಾಗ್ಲಿ, ಹೂಡಿಕೆ ಮಾಡೋರಾಗ್ಲಿ, ಯಾರೇ ಆಗ್ಲಿ, ಯಾರಿಗೆ ಸಾಲ ಬಾಧೆ ಅದ, ಎಷ್ಟು ನೀವು ದುಡ್ಡಿಗೆ ಮಹತ್ವ ಕೊಡ್ತೀರಿ, ಬೆಲೆ ಕೊಡ್ತೀರಿ, ಆ ದುಡ್ಡು ನಿಮ್ಮ ಹತ್ರ ಉಳಿತದ. ಒಂದಿಲ್ಲ ಒಂದು ದಿನ ಶೀಘ್ರದಲ್ಲಿ ಅದರಿಂದ ನೀವು ಹೊರಗೆ ಬರ್ತೀರಿ. ಇಷ್ಟೇ. ಒಂದು ಸಾಲ ಬಾಧೆ, ಒಂದು ರೋಗ, ಎರಡೂ ಒಂದೇ. ಇದು ಒಂದು ಕ್ಯಾನ್ಸರ್ ರೋಗ ಇದ್ದಂಗ. ಆ ಕ್ಯಾನ್ಸರ್ ರೋಗ ಟ್ರೀಟ್ಮೆಂಟು ಬೇಕು, ಪತ್ತೇನೂ ಬೇಕು, ತಾಳ್ಮೆನೂ ಬೇಕು, ವಿಶ್ವಾಸನೂ ಬೇಕು, ಧೈರ್ಯನೂ ಬೇಕು, ಹೇಳಿದ್ದೆಲ್ಲ ಮಾಡ್ಬೇಕು. ಹಂಗ ಸಾಲನೂ ಕೂಡ ಒಂದು ಕ್ಯಾನ್ಸರ್ ಇದ್ದಂಗ. ಇದರಿಂದ ಹೊರಗೆ ಬರಬೇಕು ಅಂದ್ರೆ ಇವನ್ನೆಲ್ಲ ಪಾಲಿಸ್ಲೇಬೇಕು. ಇವೆಲ್ಲ ಏನ್ ಆಗುದಿಲ್ರಿ, ನಾವು ಹೆಂಗ್ ಬೇಕಂಗ್ ಗಳಿಸ್ತೀವಿ, ನಾವು ಗಳಿಸ್ತೀವಿ, ಹಂಗ್ ಮಾಡ್ರಿ ಹಂಗ ಆಗ್ತದೆ, ಅವೆಲ್ಲ ಕತೆ ಕಾದಂಬರಿ. 1000 ಮಂದಿಯಲ್ಲಿ ಒಬ್ರಿಗೋ ಇಬ್ರಿಗೋ ಅಂತ ಲಾಭ ಆಗ್ತದೆ, ಎಲ್ಲರಿಗೂ ಆಗಂಗಿಲ್ಲ. ಹಂಗಾಗಿ ಈ ಒಂದು ವಿಷಯಗಳನ್ನ ನಿಟ್ಟಿನಲ್ಲಿಟ್ಟುಕೊಂಡು ತಾವೆಲ್ಲ ನಾನು ಹೇಳಿರುವ ವಿಷಯಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನಿಸಿ ನಿಮ್ಮ ಕಷ್ಟಗಳಿಂದ ನೀವು ಮುಕ್ತರಾಗ್ತೀರಿ, ಸಾಲಬಾಧೆಯಿಂದ ವಿಮುಕ್ತರಾಗಿ ಸರಳ ಸಮಾಧಾನಕರವಾದ ಜೀವನವನ್ನು ಮಾಡುತ್ತೀರಿ ಎಂದು ಆಶಿಸುತ್ತಾ ಈ ನನ್ನ ಆರ್ಥಿಕ ಜ್ಯೋತಿಷ್ಯ ಫೈನಾನ್ಸ್ ಅಸ್ಟ್ರಾಲಜಿಯನ್ನ ನಾನು ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೇನೆ. ನಾನು ಹೇಳಿರುವಂತಹ ವಿಷಯದಲ್ಲಿ ಸುಧಾರಣೆ
ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಏನಾದರೂ ವಿಶೇಷತೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಹೆಚ್ಚಾಗಿ ನಮ್ಮ ಮಾಹಿತಿಗಳನ್ನ ತಿಳಿಯೋದಕ್ಕಾಗಿ ಜೋ ಜಾಗೃತಿ ಕಾರ್ಯಕ್ರಮ ಜೋಶೀಸ್ ಆಸ್ಟ್ರೋಸ್ಕೋಪ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಹೇಳುತ್ತಾ ಈ ನನ್ನ ಕಾರ್ಯಕ್ರಮಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.